ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡೆ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಮನೆಗೆಲ್ಲ ಮೂಲೆಗೆಲ್ಲ ಧೂಪನ ಹಾಕಿ ನಮ್ಮ ಪೂಜೆನ ಮುಗಿಸ್ಕೊಂಡೆ. ಹಾಗೆ ನನ್ನ ಮಗಳು ಕೈ ಮುಗಿತಾ ಇದ್ದಾಳೆ. ಹಾಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ, ತಿಂತ ಕೂತಿದ್ದೆ. ಹಾಗೆ ಸ್ವಲ್ಪ ಹಾಸಿಗೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಅದು ತೊಳೆಯಕ್ಕೆ ಹಾಕಿದ್ದೆ. ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡೆ ನೀಟಾಗಿ. ಸೊಳ್ಳೆ ಪರದೆ ಎಲ್ಲ ಹಾಕ್ಬೇಕಲ್ವಾ, ಇಲ್ಲಾಂದರೆ ಪಾಪುಗೆ ಸೊಳ್ಳೆ ಕಚ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಶೆಕೆ ಗಿಣ್ಣು ಮಾಡೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟು ಏಲಕ್ಕಿ ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ, ಹಾಗೆ ಬೆಲ್ಲನೂ ಕೂಡ ಕುಟ್ಟಿಟ್ಕೊಂಡಿದ್ದೀನಿ. ಇದು ಗೀ ಬಾಲ್ ಅಂತ ಬರುತ್ತಲ್ಲ, ಹಸು ಕರು ಹಾಕಿದಾಗ ಸ್ಟಾರ್ಟಿಂಗಲ್ಲಿ ಹಾಲು ಬರುತ್ತಲ್ಲ ಒನ್ ಡೇಯಲ್ಲಿ, ಅದನ್ನು ತಗೋಬೇಕು ಸ್ವಲ್ಪ. ಹಾಗೆ ಸ್ವಲ್ಪ ಗಿಣ್ಣನ ಹಾಲನ್ನು ಕೂಡ ತಗೊಂಡಿದ್ದೀನಿ. ಆ ಗಿಣ್ಣು ಹಾಲಿಗೆ ಬೆಲ್ಲ ಕುಟ್ಟಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಕರಗೋ ತನಕ ಅದನ್ನು ಕರಗಿಸ್ಕೋಬೇಕು ನೀಟಾಗಿ. ಅದು ಬೆಲ್ಲ ಸ್ವಲ್ಪನೂ ಅದು ಗಂಟಿಲ್ದಂಗೆ, ಬೆಲ್ಲದ್ದು ಸ್ವಲ್ಪನೂ ಅಳಿ ಉಳ್ಕೊಳ್ದೇ ಇರೋ ರೀತಿ ಅದನ್ನು ಕದ್ರಕೋಬೇಕು ನೀಟಾಗಿ. ಬೆಲ್ಲದ್ದು ಸ್ವಲ್ಪ ಗಂಟಿಲ್ಲ ಅಂದಾಗ ಅದಕ್ಕೆ ಏಲಕ್ಕಿ ಕಾಯಿ ಪುಡಿ ಮತ್ತು ಗೀ ಬಾಲನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ನೀರು ಕಾಯಕ್ಕಿಟ್ಟಿದ್ನಲ್ಲ ಫಸ್ಟೇ, ಅದಕ್ಕೆ ಕುಕ್ಕರ್ಗೆ ಮುಚ್ಚಳನ ಹಾಕಿ 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ನಂತರ ಹೋದ್ಮೇಲೆ ಈ ರೀತಿ ನೀಟಾಗಿ ರೆಡಿಯಾಗಿರುತ್ತೆ ಗಿಣ್ಣು. ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ನಾನು ಒಬ್ಬಳೇ ಟ್ರೈ ಮಾಡಿದ್ದು ಫಸ್ಟ್ ಟೈಮ್. ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಸ್ವೀಟಾಗಿದ್ರೂ ಆಗ್ತಿತ್ತು, ಆದರೆ ಕರೆಕ್ಟಾಗಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಹಾಗೆ 2 ಮೀಶೋಯಿಂದ ಪಾರ್ಸಲ್ಸ್ ಬಂದಿತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಒಂದು ಫ್ಲವರನ್ನು ತರಿಸಿದ್ದೆ ಟಿಪಾಯ್ ಮೇಲ್ಗಡೆ ಇಡಲಿಕ್ಕೆ ಅಂತ. ಚೆನ್ನಾಗಿತ್ತು ಲುಕ್ಕು. ವುಡನ್ ಕೆಳಗಡೆ ಕೊಟ್ಟಿದ್ದಾರೆ, ಮೇಲ್ಗಡೆ ಸನ್ಫ್ಲವರ್ ಚೆನ್ನಾಗಿದೆ ಅದು. ಮತ್ತು ಎರಡನೇದು ಕಿಚನ್ಗೆ ಅಂದ್ಬಿಟ್ಟು ಒಂದು ಸ್ಮಾಲ್ ರ್ಯಾಕನ್ನು ತರಿಸಿದ್ದೆ, ವುಡನ್ ರ್ಯಾಕನ್ನು. ಅದು ವೈಟ್ ಕಲರ್ ಮತ್ತು ವುಡನ್ ಕಲರಲ್ಲಿ ಬಂದಿದೆ, ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಇದರೊಳಗಡೆ. ಅಂದರೆ ಜಾಸ್ತಿ ದೊಡ್ಡದೇನು ಇಡೋಕ್ಕಾಗಲ್ಲ, ಸ್ಮಾಲ್ ಆಯಿಲ್ ಬಾಟಲ್ಸು, ಏನಾದರೂ ಇಂಪಾರ್ಟೆಂಟ್ ಬೇಕಾಗಿರೋಂಥದ್ದು ಉಪ್ಪಿನಕಾಯಿಂದು ಪುಡಿದು ಸಾಲ್ಟ್ ಡಬ್ಬಿಗಳು, ಅದನ್ನೆಲ್ಲ ಇಟ್ಕೋಬೋದು ನೀಟಾಗಿ. ಆರ್ಗನೈಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ ಕಿಚನ್ನು. ಈ ಥರ ರ್ಯಾಕ್ಗಳನ್ನು ಇಟ್ಕೊಂಡ್ರೆ ಅಲ್ಲಲ್ಲೇ ಶೆಲ್ಫ್ ಮೇಲ್ಗಡೆ. ಅದಕ್ಕೋಸ್ಕರ ಒಂದನ್ನು ಆರ್ಡರ್ ಮಾಡಿದ್ದೆ ಮೀಶೋದಿಂದ. ಚೆನ್ನಾಗಿ ಬಂದಿದೆ ಕ್ವಾಲಿಟಿ, ವುಡನ್ನು ಫುಲ್ಲು. ಹಾಗೆ ಇದನ್ನು ಅಸೆಂಬಲ್ ಮಾಡೋದು ಕೂಡ ತುಂಬ ಈಸಿ. ನಟ್ಗಳು ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಅದೇ ಓಲ್ ಇರುತ್ತೆ, ಅದು ಓಲ್ಗೆ ನಟ್ಗಳನ್ನು ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳೋದು. ನೀಟಾಗಿ ಫಿಟ್ ಮಾಡ್ಕೊಬೋದು ಈಸಿಯಾಗಿ. ನಟ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಮಾಮೂಲಿ ಥ್ರೆಡ್ ಥರ ಕೊಟ್ಟಿರ್ತಾರಲ್ಲ, ಅದನ್ನು ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳೋದು ಅಷ್ಟೇ ಈಸಿಯಾಗಿ. ನನ್ನ ಮಗಳು ನೋಡಿ ತುಂಟಿ ಅಲ್ಲೇ ಕೂತ್ಕೊಂಡು ಅಮ್ಮನ ಕೊಡಿಲ್ಲ ನಾನು ಹಾಕ್ತೀನಿ ಅಂತ ಇದ್ಲು. ಅವಳಿಗೆ ಹಾಕೋಕ್ಕಾಗುತ್ತಾ, ಇಲ್ಲ ಅಲ್ವಾ. ನಾನೇ ಅದಕ್ಕೆ ಇಸ್ಕೊಂಡು ಹಾಕ್ತಾಯಿದ್ದೆ ನೀಟಾಗಿ. ಅದನ್ನು ನೀಟಾಗಿ ಸ್ಕ್ರೂಗಳನ್ನು ಟೈಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಫುಲ್ ಟೈಟಾಗಿ. 2 ಬಾಕ್ಸ್ಗೂ ಕೂಡ ಫುಲ್ ನಟ್ಟು ಎಷ್ಟು ಬೇಕೋ ಅದನ್ನು ಕೊಟ್ಟಿರ್ತಾರೆ ಅವರು, ಕರೆಕ್ಟಾಗಿ ಕೊಟ್ಟಿರ್ತಾರೆ. ಒಂದು ಹೆಚ್ಚು ಒಂದು ಕಮ್ಮಿ ಕೊಟ್ಟಿರಲ್ಲ ಅವರು, ಕರೆಕ್ಟಾಗಿ ಕೊಟ್ಟಿರ್ತಾರೆ. ನಾವು ಒಂದನ್ನು ಮಿಸ್ ಮಾಡ್ದಂಗೆ ಬೀಳಿಸ್ದೇ ಇರೋ ರೀತಿ ಅದನ್ನು ಓಪನ್ ಮಾಡಿದಾಗ ನೀಟಾಗಿ ಎತ್ತಿಟ್ಕೋಬೇಕು ಸ್ಕ್ರೂಗಳನ್ನು. ನೀಟಾಗಿ ಟೈಟ್ ಮಾಡಿಕೊಂಡ್ರೆ 2 ಬಾಕ್ಸನ್ನು ಹಾಕಿ ನೀಟಾಗಿ ಸ್ಕ್ರೂಗಳನ್ನು ಟೈಟ್ ಮಾಡಿಕೊಂಡ್ರೆ ಅದು ಫೈನಲ್ ಲುಕ್ಕು ಚೆನ್ನಾಗಿರುತ್ತೆ. ಹಾಗೆ ಕಿಚನ್ ಸ್ವಲ್ಪ ಮೆಸ್ಸಿ ಅನಿಸಲ್ಲ, ನೀಟಾಗಿರುತ್ತೆ. 2 ಸ್ಟೆಪ್ ಇರೋದ್ರಿಂದ ಒಂದು ವಸ್ತು ಇಡೋ ಜಾಗದಲ್ಲಿ 2 ವಸ್ತುಗಳನ್ನು ಇಟ್ಕೋಬೋದು ಈ ಥರ ರ್ಯಾಕ್ಗಳನ್ನು ಯೂಸ್ ಮಾಡಿಕೊಂಡ್ರೆ. ಅದೇ ರೀತಿ ನಟ್ಗಳನ್ನು ಟೈಟಾಗಿ ಹಾಕ್ಕೊಂಡು ನೀಟಾಗಿ ಅಸೆಂಬಲ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಫುಲ್ಲು ಲುಕ್ಕು. ಚೆನ್ನಾಗಿದೆ ಅಲ್ವಾ. ಈ ಒಂದು ಪ್ಲೇಸಲ್ಲಿ 2 ವಸ್ತುಗಳನ್ನು ಇಡ್ಬೋದು. ಈಗ ರ್ಯಾಕ್ ಇರೋದ್ರಿಂದ ಅಷ್ಟಗಳ ಜಾಗದಲ್ಲಿ 2 ವಸ್ತುಗಳನ್ನು ಇಡ್ಬೋದು, ಅಂದರೆ ಇಟ್ಕೋಬೋದಲ್ವಾ. ಕಿಚನ್ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗೆ ಈವ್ನಿಂಗ್ ಆಗಿತ್ತು ಅಂದ್ಬಿಟ್ಟು ನಂದಿನಿ ಕೇಕ್ ತಂದಿದ್ರು ನಮ್ಮ ಮನೆಯವರು. ಅದನ್ನು ಹಂಗೆ ಇಟ್ಟಿದ್ವಿ, ತುಂಬ ದಿನದಿಂದ ತಿಂದೇ ಇರಲಿಲ್ಲ. ಹಾಗೆ ಈವ್ನಿಂಗಲ್ಲಿ ಫ್ರೀಯಾಗಿ ಕೂತಿದ್ವಲ್ಲ, ಹಾಗೆ ಓಪನ್ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಓಪನ್ ಮಾಡಿದೆ. ಚೆನ್ನಾಗಿದೆ, ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಅಷ್ಟೊಂದು ಪ್ರಿಸರ್ವೇಟಿವ್ಸು ಏನು ಕೆಮಿಕಲ್ಸ್ ಏನೋ ಆ್ಯಡ್ ಮಾಡಿರಲ್ಲ ನಂದಿನಿ ಬೇಕರೀಸ್ ಐಟಮ್ಸಲ್ಲಿ. ಕೇಕ್ ಕೂಡ ಚೆನ್ನಾಗಿತ್ತು, ಹಾಗೆ ನಂದಿನಿದ್ದು ಕೇಕು. ಹಾಗೆ ನನ್ನ ಮಗಳಿಗೆ ಕೊಟ್ಟೆ ತಿನ್ನಲಿ ಅಂದ್ಬಿಟ್ಟು. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.